ಎಲ್ಲ ಒಂದು ಶಾಲಾ ಮಕ್ಕಳಿಗೆ 8 ಗ್ಯಾರಂಟಿಯನ್ನ ಘೋಷಣೆ ಕೊಟ್ಟಿದೆ ಈ ಒಂದು ರಾಜ್ಯ ಸರ್ಕಾರ. ಒಂದು ಗ್ಯಾರಂಟಿ ಅಲ್ಲ, 2 ಗ್ಯಾರಂಟಿ ಅಲ್ಲ, 5 ಅಲ್ಲ, 6 ಅಲ್ಲ, ಸುಮಾರು 8 ಗ್ಯಾರಂಟಿ ಕೊಟ್ಟಿದೆ. ಮೊದಲನೇ ಗ್ಯಾರಂಟಿ ಏನು, ಎರಡನೇ ಗ್ಯಾರಂಟಿ ಏನು, ಹೀಗೆ 8 ಗ್ಯಾರಂಟಿ ಅದಾವಲ್ಲ, ಒಂದೊಂದಾಗಿ ವಿವರಣೆ ಕೊಡ್ತಾ ಹೋಗ್ತೇನೆ. ಮೊದಲನೇ ಗ್ಯಾರಂಟಿಯನ್ನೇ ಯಾರಿಗೆ ಘೋಷಣೆ ಕೊಟ್ಟಿದ್ದಾರೆ, ಏನೆಲ್ಲ ಸೌಲಭ್ಯ ಸಿಗತ್ತೆ, ಏನೆಲ್ಲ ಉಚಿತ ಕೊಡ್ತಾರೆ, ಏನೆಲ್ಲ ಹಣ ಕೊಡೋದು, ಮತ್ತೆ ಏನೆಲ್ಲ ಸೌಲಭ್ಯ ಕೊಡ್ತಿದ್ದಾರೆ, ಪ್ರತಿಯೊಂದು ಮಾಹಿತಿ ಇರತ್ತೆ. ನಿಮ್ಮೊಂದು ಮಕ್ಕಳು ಏನಾದ್ರೂ ಸ್ಕೂಲ್ನಲ್ಲಿ ಅಥವಾ ಶಾಲೆಗಳಲ್ಲಿ ಸರ್ಕಾರಿ ಖಾಸಗಿದಲ್ಲಿ ಓದ್ತಾ ಇತ್ತಂದ್ರೆ ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ನೋಡಿ, ರಾಜ್ಯ ಸರ್ಕಾರನೇ ಖುದ್ದಾಗಿ ತಿಳಿಸ್ಕೊಟ್ಟಿದೆ, ಒಂದೊಂದಾಗಿ ಗ್ಯಾರಂಟಿ ವಿವರಣ ತಿಳಿಸ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೇ ಮಾತಾಡ್ತೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರ್ಯಾರ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದಾವಲ್ಲ ಅಂತವ್ರಿಗೆ ಶೇರ್ ಮಾಡಿ. ಈ ಒಂದು ಗ್ಯಾರಂಟಿಯನ್ನು ಜಾರಿ ಮಾಡಿದಾರಲ್ಲ, ಇದು ಖಾಯಂ ಇರತ್ತೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಇನ್ನೂ ತನ ಫಾಲೋ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಇದೆಲ್ಲ ಪೂರ್ಣಗೊಳಿಸಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಗ್ಯಾರಂಟಿ ನೋಡಿ. ಈ ಒಂದು ರಾಜ್ಯ ಸರ್ಕಾರದಲ್ಲಿ ಓದ್ತಿರುವಂತ ಶಾಲಾ ಮಕ್ಕಳಿಗೆ ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯನೇ ಇಷ್ಟು ಗ್ಯಾರಂಟಿ ಕೊಟ್ಟಿದೆ ಅಂತ ಅನ್ಬೋದು. ಈಗ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಟ್ಟಿದೆ. ಅದೆಷ್ಟು ಜನರಿಗೆ ಹೆಲ್ಪ್ ಆಗ್ತಾ ಇದೆ, ಎಷ್ಟು ಜನರು ಇದಕ್ಕೆ ಒಪ್ತಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈಗ ಎಲ್ಲ ಒಂದು ಶಾಲಾ ಮಕ್ಕಳಿಗೆ ಕೊಟ್ಟಿರುವಂತ ಗ್ಯಾರಂಟಿ. ಮೊದಲನೇ ಗ್ಯಾರಂಟಿ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ತರಬೇತಿ. ಅಂದ್ರೆ ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇದು ಮೊದಲನೇ ಗ್ಯಾರಂಟಿ. ಅಂದ್ರೆ ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ತರಬೇತಿ ಅಂದ್ರೆ 6ನೇ ತರಗತಿಯಿಂದಲೇ ವ್ಯಕ್ತಿ ಕೌಶಲ್ಯ ಶಿಕ್ಷಣ ಮತ್ತು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ಈಗೇನ್ CET ಅದ ನಂತರ ಏನ್ ಜಾಬ್ ಸಲುವಾಗಿ ಓದ್ತಾರಲ್ಲ, ಅದು 6ನೇ ತರಗತಿಯಿಂದಾನೇ ಸ್ಟಾರ್ಟ್ ಮಾಡ್ಬೇಕಂತೆ. ಇದು ಮೊದಲನೇ ಗ್ಯಾರಂಟಿ. ಎರಡನೇದಾಗಿ ಪೋಷಕರು ಮತ್ತು ಶಿಕ್ಷಕರ ಸಭೆ. ಪ್ರತಿನಿತ್ಯವಾಗಿ ವಾರದಲ್ಲಿ 1 ಸಾರಿ ಅಥವಾ ತಿಂಗಳಿನಲ್ಲಿ 1 ಸಾರಿ ಅಥವಾ ಪ್ರತಿ ತಿಂಗಳು, ಕಡ್ಡಾಯವಾಗಿ ಪ್ರತಿ ತಿಂಗಳಿಗೆ 1 ಸಾರಿ ಪೋಷಕರು ಅದ ನಂತರ ಶಿಕ್ಷಕರದು ಒಂದು ಸಭೆ ಮಾಡ್ತಾರೆ. ನಿಮ್ಮ ಒಂದು ಮಕ್ಕಳು ಹಿಂಗಿದಾವೆ, ನಿಮ್ಮ ಮಕ್ಕಳು ಇಷ್ಟು ಶಾಲೆ ಕಲಿಸಿದ್ದಾವೆ, ನಿಮ್ಮ ಮಕ್ಕಳು ಉಡಾಳಾಗ್ತಿದ್ದಾವೆ, ಇದೆಲ್ಲ ಶಿಕ್ಷಕರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿಕೊಂಡು ಅಲ್ಲಿ ಒಪ್ಪಿಗೆ ಬರತ್ತೆ. ಇದು 2ನೇ ಗ್ಯಾರಂಟಿ. ಇನ್ನು 3ನೇ ಗ್ಯಾರಂಟಿ ಶಿಕ್ಷಣೇತರ ಹೊರಮುಕ್ತ. ಯಾರು ಕೂಡ ಶಿಕ್ಷಣ ಇಲ್ಲದೆ ಕೊರಗಬಾರದು, ಪ್ರತಿಯೊಬ್ಬರಿಗೆ ಈ ಒಂದು ಶಿಕ್ಷಣ ಇರಲೇಬೇಕು ಅನ್ನುವಂಥ ಗ್ಯಾರಂಟಿ. ಅಂದ್ರೆ ಶಿಕ್ಷಕರು ಬೋಧನೆಗಷ್ಟೇ ಸೀಮಿತ ಅಲ್ಲ, ಬೋಧನೆ ಹೊರತಾಗಿ ಕೆಲಸಗಳಿಗೆ ಕೂಡ ಪ್ರತ್ಯೇಕ ಸಿಬ್ಬಂದಿಗಳನ್ನ ನೇಮಕಾತಿ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ತಿಳಿಸ್ಕೊಟ್ರಂತ ಮಾಹಿತಿ. ಇನ್ನು 4ನೇ ಗ್ಯಾರಂಟಿ ನೋಡಿ, ಕಲೆ ಮತ್ತು ದೈಹಿಕ ಶಿಕ್ಷಣ. ಸಂಗೀತ ಆಗ್ಬೋದು, ಅಥವಾ ಆಟ ಪಾಠ ಆಗ್ಬೋದು, ಮನೋರಂಜನೆ ಆಗ್ಬೋದು, ಅಥವಾ ಈ ವರ್ಷದಲ್ಲೇ ದೈಹಿಕ ಶಿಕ್ಷಣ ಭರ್ತಿ ಆರಂಭ ಆಗ್ತಾ ಇದೆ. ಅಂದ್ರೆ ಇಷ್ಟು ದಿನ ಇದ್ದಿದ್ದೆಲ್ಲ ಈಗೇನು ಘೋಷಣೆ ಮಾಡಿದಾರಲ್ಲ, ಈ ವರ್ಷದಿಂದಾನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಇವರು. ಇದು 4ನೇ ಗ್ಯಾರಂಟಿ. ಇನ್ನು 5ನೇ ಗ್ಯಾರಂಟಿ ನೋಡಿ ಯಾವ ರೀತಿಯಾಗಿದೆ. ಡಿಜಿಟಲ್ ಶಿಕ್ಷಣ. 1ನೇ ತರಗತಿಯಿಂದಾನೇ AI ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇದು ಆಗತ್ತಾ? 1ನೇ ತರಗತಿಯಿಂದಾನೇ ಕಂಪ್ಯೂಟರ್, ಅದ ನಂತರ 3ನೇ ತರಗತಿಯಿಂದಲೇ AI, ಅದ ನಂತರ 3 ವರ್ಷದಾಗಲೇ ಎಲ್ಲ KPS ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಣ ನೇಮಕ. ಇಷ್ಟೊಂದು ದುಡ್ಡು ಕರ್ನಾಟಕ ರಾಜ್ಯದಲ್ಲಿ ಇದೆಯಾ? ಒಂದ್ಸರಿ ವಿಚಾರ ಮಾಡಿ. ಪ್ರತಿಯೊಂದು ಶಾಲೆಯಲ್ಲಿ AI ತಂತ್ರಜ್ಞಾನ ಬಳಸ್ಕೊಂಡು ಅವರಿಗೆ ಕಲಿಕೆ ಹೇಳ್ತಾರಂತೆ. ಇನ್ನು 3ನೇದಾಗಿ 1ನೇ ತರಗತಿಯಿಂದಾನೇ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಕಂಪ್ಯೂಟರ್ ಶಿಕ್ಷಕರು ಕೂಡ ನೇಮಕಾತಿ ಮಾಡ್ತಾರಂತೆ. ಇಷ್ಟೊಂದು ವರ್ಷ ಆಗಿಲ್ಲ, ಈಗ ಮಾಡ್ತಾರ? ಇದು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಇದು 5ನೇ ಗ್ಯಾರಂಟಿ. ಇನ್ನು 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಗ್ಯಾರಂಟಿ, ಇದು 6ನೇದು ಉಚಿತ ಸಾರಿಗೆ ಸೌಲಭ್ಯ. ಅಂದ್ರೆ ಬಸ್ಗಳು KPS ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಉಚಿತ ವಾಹನ ವ್ಯವಸ್ಥೆ ಮಾಡ್ತಾರೆ. ಇದಂತೂ ಮಾಡ್ಬೋದು ಬೇಡಿ, ಮಹಿಳೆಗೆ ಯಾವ ರೀತಿ ಕೊಟ್ಟಿದಾರಲ್ಲ ಅದು. ಅದ ನಂತರ ಪೋಷಕರು ಬಯಸುವ ಮಾಧ್ಯಮ. ಅಂದ್ರೆ ನಿಮಗೆ ಕನ್ನಡ ಬೇಕಾಗಿತ್ತಂದ್ರೆ ಕನ್ನಡ ಕಲಿಬಹುದು ಸರ್ಕಾರಿ ಶಾಲೆಯಲ್ಲಿ, ಅಥವಾ ಇಂಗ್ಲಿಷ್ ಬೇಕಾಗಿತ್ತಂದ್ರೆ ಇಂಗ್ಲಿಷ್ ಕಲಿಬಹುದು, ನಿಮ್ಮ ಆಯ್ಕೆ. ಮಕ್ಕಳನ್ನ ಯಾವ ರೀತಿ ಉದ್ಧಾರ ಮಾಡ್ತೀರಾ ನಿಮ್ಮ ಕೈಯಲ್ಲಿರತ್ತೆ. ಆದಷ್ಟು ಮಕ್ಕಳಿಗೆ ನೀವು ಏನ್ ಹೇಳ್ತೀರಲ್ಲ ಅವೇ ಕಲಿತಾವೆ. ಇಂಗ್ಲಿಷ್ ಬೇಕಾಗಿತ್ತಂದ್ರೆ ಇಂಗ್ಲಿಷು, ಕನ್ನಡ ಬೇಕಾಗಿತ್ತಂದ್ರೆ ಕನ್ನಡ, ನಿಮ್ಗೆ ಯಾವ್ದು ಇಷ್ಟ ಅದು. ಅಷ್ಟೇ ಅಲ್ಲ, ಈಗ ಇಂಗ್ಲಿಷ್ ಬೋಧಕರಿಗಾಗಿ ಶಿಕ್ಷಕರು ಕೂಡ ವಿಶೇಷವಾಗಿ ತರಬೇತಿ ನೀಡುತ್ತಾರೆ. ಇಂಗ್ಲಿಷ್ ಶಿಕ್ಷಕರು ಕೂಡ ನೇಮಕಾತಿ ಮಾಡ್ತಾರೆ. ಅದ ನಂತರ ಈಗ 7ನೇ ಗ್ಯಾರಂಟಿ ಆಯ್ತು. ಇನ್ನು 8ನೇ ಗ್ಯಾರಂಟಿ 5ನೇ ತರಗತಿ ಒಬ್ಬರಿಗೂ ಹಾಗೂ 6ನೇ ತರಗತಿಯಿಂದಾನೇ ವಿಶೇಷ ಒಬ್ಬರಂತೆ ಶಿಕ್ಷಕರ ನೇಮಕ. ಪ್ರತಿಯೊಂದು ತರಗತಿಗೆ ಪ್ರತಿಯೊಬ್ಬ ಶಿಕ್ಷಕ, ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಶಿಕ್ಷಕರ ಕೊರತೆ ಇನ್ನಿಲ್ಲ, ಇನ್ಮೇಲೆ ಶಿಕ್ಷಕರ ಕೊರತೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇಷ್ಟೊಂದು 8 ಗ್ಯಾರಂಟಿನ ಘೋಷಣೆ ಕೊಟ್ಟಿದೆ ರಾಜ್ಯ ಸರ್ಕಾರ.